ಸರ್ಕಾರದ ಗ್ರೇಟರ್ ಬೆಂಗಳೂರು ಬಿಲ್ ಬಿಲ್ ಅನ್ನು ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಗ್ರೇಟರ್ ಬೆಂಗಳೂರು ವಿಧೇಯಕ ವಾಪಸ್. ರಾಜ್ಯಪಾಲರಾಗಿರುವ ಥಾವರ್ ಚಂದ್ ಗೆಹ್ಲೋಟ್ ಅವರು ಬಿಲ್ ಅನ್ನು ವಾಪಸ್ ಕಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಬಿಲ್ಗೆ ಆಕ್ಷೇಪವೆತ್ತಿದ್ದ ದೋಸ್ತಿ ಪಡೆ, ಬಿಜೆಪಿ ಜೆಡಿಎಸ್ ಆಕ್ಷೇಪದ ನಡುವೆಯೂ ಕೂಡ ಬಿಲ್ ಮಂಡನೆಯಾಗಿತ್ತು. ಬಿಬಿಎಂಪಿ ವಿಭಜನೆ ಮಾಡುವ ವಿಧೇಯಕವನ್ನ ಇದೀಗ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಸ್ಪಷ್ಟನೆಯನ್ನ ಕೇಳಿದ್ದಾರೆ ಸರ್ಕಾರದ ಬಳಿ. ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಮಂಡನೆ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಬಿಜೆಪಿ ಜೆಡಿಎಸ್ ನಾಯಕರಿಂದ. ಬೆಂಗಳೂರನ್ನ ಒಡೆಯುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಜ್ಯಪಾಲರ ಹತ್ರ ಬಾಕಿ ಇರುವ ದ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್, ಈ 7 ರಾಜ್ಯಪಾಲರು ನಮಗೆ ವಾಪಸ್ ಕಳಿಸಿದ್ದಾರೆ. ಕ್ಲಾರಿಫಿಕೇಷನ್ ಕೇಳಿ 7 ಕ್ಲಾರಿಫಿಕೇಷನ್ ಕೇಳಿದ್ದಾರೆ. 4 ಅವ್ರ ಹತ್ರ ಇವೆ, ಅದರಲ್ಲಿ 2 ಫಿನಾನ್ಸ್ ಬಿಲ್ ಇವೆ. ಇವತ್ತು ನಾಳೆ ಇಷ್ಟರಲ್ಲಿ ಬರ್ತಾವೆ. ಲಾಂಗ್ ಪೆಂಡಿಂಗ್ ಅಂದರೆ ಈಗ ಆ 4ರಲ್ಲಿ ಗ್ರೇಟರ್ ಬೆಂಗಳೂರು ಅದು ಮೊನ್ನಿನ ಸೆಷನ್ನಲ್ಲಿ ಮತ್ತು ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಸ್ಪಷ್ಟೀಕರಣ ನೀಡಿ ಕಳಿಸಿದ್ದೇವೆ ಅಥವಾ ಕಳಿಸ್ತಾ ಇದ್ದೇವೆ. ವಿಲ್ ವೇಟ್ one more opportunity, then we'll have to discuss in the cabinet. ರಾಜ್ಯಪಾಲರ ಹತ್ರ ಬಾಕಿ ಇರುವ ದ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್, ಈ 7 ರಾಜ್ಯಪಾಲರು ನಮಗೆ ವಾಪಸ್ ಕಳಿಸಿದ್ದಾರೆ. ಕ್ಲಾರಿಫಿಕೇಷನ್ ಕೇಳಿ 7 ಕ್ಲಾರಿಫಿಕೇಷನ್ ಕೇಳಿದ್ದಾರೆ. 4 ಅವ್ರ ಹತ್ರ ಇವೆ, ಅದರಲ್ಲಿ 2 ಫಿನಾನ್ಸ್ ಬಿಲ್ ಇವೆ. ಇವತ್ತು ನಾಳೆ ಇಷ್ಟರಲ್ಲಿ ಬರ್ತಾವೆ. ಲಾಂಗ್ ಪೆಂಡಿಂಗ್ ಅಂದರೆ ಈಗ ಆ 4ರಲ್ಲಿ ಗ್ರೇಟರ್ ಬೆಂಗಳೂರು ಅದು ಮೊನ್ನಿನ ಸೆಷನ್ನಲ್ಲಿ ಮತ್ತು ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಸ್ಪಷ್ಟೀಕರಣ ನೀಡಿ ಕಳಿಸಿದ್ದೇವೆ ಅಥವಾ ಕಳಿಸ್ತಾ ಇದ್ದೇವೆ. ವಿಲ್ ವೇಟ್ one more opportunity, then we'll have to discuss in the cabinet. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಗ್ರೇಟರ್ ಬೆಂಗಳೂರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರಿಕಲ್ಪನೆಯ ಒಂದು ಬಿಲ್ ಆಗಿತ್ತು. ಬೆಂಗಳೂರನ್ನ ಮತ್ತಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಈ ಒಂದು ಯೋಚನೆ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ರು. ರಾಜ್ಯಪಾಲರು ಇದೀಗ ಬಿಲ್ ಅನ್ನು ವಾಪಸ್ ಕಳಿಸಿದ್ದಾರೆ. ಏನ್ ಸ್ಪಷ್ಟನೆಯನ್ನ ಕೇಳಿ ವಾಪಸ್ ಕಳಿಸಿದ್ದಾರೆ ಅಂತ ಹೇಳಿ ಮುಂದೆ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ? ಮಧುಶ್ರೀ, ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಮಸೂದೆ ಇದು ಸದನದಲ್ಲೂ ಕೂಡ ಸಾಕಷ್ಟು ಒಂದು ಕೋಲಾಹಲವನ್ನ ಕೂಡ ಎಬ್ಬಿಸಿತ್ತು. ಆಡಳಿತ ವಿಪಕ್ಷಗಳ ನಡುವೆ ತೀವ್ರ ವಾಗ್ವಾದವೂ ಕೂಡ ನಡೆಯಿತು. ರಾಜಭವನದಲ್ಲಿ ರಾಜ್ಯಪಾಲರ ಮಟ್ಟಗೂ ಕೂಡ ಹೋಗಿ ದೂರು ಕೊಡುವಂತ ಮಟ್ಟವೂ ಕೂಡ ಈ ಒಂದು ಮಸೂದೆ ತಲುಪಿತ್ತು. ಇದೀಗ ರಾಜ್ಯಪಾಲರ ಬಳಿ ಒಂದು ಸಹಿಗೆ ಹೋದಂತ ಸಂದರ್ಭದಲ್ಲಿ ರಾಜ್ಯಪಾಲರೀಗ ಸ್ಪಷ್ಟನೆ ಕೇಳಿ ಈ ಒಂದು ಬಿಲ್ ಅನ್ನ ವಾಪಸ್ ಕೂಡ ಕಳಿಸಿರುವಂತದ್ದು. ಈಗ ವಿಧಾನಸಭೆ ಅಧಿವೇಶನದಲ್ಲಿ ಈ ಒಂದು ಬಿಲ್ ಅಂಗೀಕಾರ ಆಗಿತ್ತು. ಈಗ ರಾಜ್ಯಪಾಲರು ಸ್ಪಷ್ಟನೆಯನ್ನ ಕೇಳಿ ಈಗ ಸದ್ಯಕ್ಕೆ ವಾಪಸ್ ಕಳಿಸಿರುವಂತದ್ದು. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಶೀಲನೆ ಕೂಡ ನಡೆಸ್ತೇವೆ ಅಂತ ಈಗ ಕಾನೂನು ಸಂಸದೀಯ ವ್ಯವಹಾರ ಸಚಿವ ಎಚ್ ಕೆ ಪಾಟೀಲ್ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಈಗ ನಾಳೆ ಸಚಿವ ಸಂಪುಟ ಸಭೆ ಇದೆ. ಈ ಒಂದು ಸಭೆಯಲ್ಲೂ ಕೂಡ ಈ ಒಂದು ಗ್ರೇಟರ್ ಬೆಂಗಳೂರು ವಿಧೇಯಕ ತಿರಸ್ಕಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆ ಕೂಡ ನಡೆಸ್ತಾರೆ. ಮತ್ತೊಂದ್ಸತಿ ರಾಜ್ಯಪಾಲರ ಸಹಿ ಕೂಡ ಬಿಲ್ ಅನ್ನ ಕಳಿಸ್ತಾರೆ. ಹೀಗಾಗಿ ರಾಜ್ಯಪಾಲರ ಸಹಿ ಕಳಿಸುವ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ ಕೂಡ ಸೇರಿಸಿದ್ದು. ರಾಜ್ಯಪಾಲರು ಹಂಗೆ ಮಾಡ್ತಾರೆ ಅಂತ ವಿಶ್ವಾಸದಲ್ಲಿದ್ದಂತಹ ಸರ್ಕಾರಕ್ಕೆ ಈಗ ಮತ್ತೆ ರೀತಿ ಮೊದಲ ಹಂತದಲ್ಲಿ ಹಿನ್ನಡೆ ಆಗಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ಬೆಂಗಳೂರು ಗ್ರೇಟರ್ ಬೆಂಗಳೂರಿನ ಪರಿಕಲ್ಪನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಬೇರೆ ರೀತಿಯಲ್ಲೇ ತೆಗೆದುಕೊಂಡು ಹೋಗ್ಬೇಕು, ಬೆಂಗಳೂರಿಗೆ ಸಾಕಷ್ಟು ಒಂದು ಉದ್ಯೋಗ ಮತ್ತೆ ಆದಾಯ ಹರಿದು ಬರುವಂತಹ ನಿಟ್ಟಿನಲ್ಲಿ, ಜೊತೆಗೂ ಕೆಂಪೇಗೌಡ ಕಟ್ಟಿರುವಂತಹ ಹಣ ಮತ್ತಷ್ಟು ಎತ್ತರಕ್ಕೆ ಬೆಳೆಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪರಿಕಲ್ಪನೆ ಕೂಡ ಇಟ್ಕೊಂಡಿದ್ರು. ಇದೀಗ ಮೊದಲ ಹಂತದಲ್ಲಿ ರಾಜ್ಯಪಾಲರೀಗ ವಾಪಸ್ಸನ್ನ ಕಳಿಸಿರುವಂತದ್ದು. ಈಗ ಸದ್ಯಕ್ಕೆ ಮೊದಲ ಹಂತದ ಹಿನ್ನಡೆ ಅಂತ ಅಂದ್ಬಿಟ್ಟು ಈಗ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಮತ್ತೊಂದ್ಸತಿ ಚರ್ಚೆ ಮಾಡ್ತಾರೆ. ಮತ್ತೊಂದ್ಸತಿ ರಾಜ್ಯಪಾಲರಿಗೆ ಕಳಿಸಿ ಮತ್ತೊಂದ್ಸತಿ ರಾಜ್ಯಪಾಲಿನ ಅಂಗೀಕಾರ ಆಗುತ್ತಾ ಹೇಗೆ ಅನ್ನೋದನ್ನ ಸಾಕಷ್ಟು ಕುತೂಹಲ ಕೆಳಿಸುವಂತಹ ಸಂಗತಿ ಆಗಿರುವಂತದ್ದು. ಧನ್ಯವಾದ ಅನಿಲ್ ತಮ್ಮ ಮಾಹಿತಿಗಾಗಿ.